ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇರುವ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯನ್ನ ಬೆಂಗಳೂರಿನ ಶೇಷಾದ್ರಿಪುರಂ ಬಳಿಯ ಮನೆ ಮನೆಗೆ ತೆರಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ನೀಡ್ತಾ ಇದ್ದಾರೆ. ಜನವರಿ 22ರಂದು ಮನೆಯಲ್ಲಿಯೇ ಶ್ರೀರಾಮನ ಪೂಜೆ ಮಾಡುವಂತೆ ಜನರಲ್ಲಿ ಮನವಿ ಮಾಡಿದ್ದಾರೆ. ಪ್ರಶಾಂತ ಸ್ವಲ್ಪ ಹಿಂದೆ ಅಣ್ಣ ಮೊಬೈಲ್ ಮೋನ ಸ್ವಲ್ಪ ಕಮ್ಮನ ಹಿಂದೆ ಮನೆ ನೀನು ಅಯ್ಯ ಮೋನ ಸ್ವಲ್ಪ ಸಾರಿ ಮೋಹನ್ ಇವತ್ತು ಶುಭ ದಿನದಂದು ಗಣಪತಿ ತಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿ ಪ್ರತಿಯೊಬ್ಬರು ಮನೆಗೆ ಭೇಟಿಯನ್ನು ಕೊಟ್ಟು 22ನೇ ತಾರೀಕು ಅಯೋಧ್ಯೆಯ ಏನು ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಆ ಶುಭ ದಿನದಂದು ನಾವೆಲ್ಲರೂ ಸಹ ಇಲ್ಲಿ ದೇವಸ್ಥಾನದಲ್ಲೇ ಪೂಜೆನ ಸಲ್ಲಿಸಿ ಅಂದು ಸಂಜೆ 22ರ ಸಂಜೆ ನಮ್ಮ ಮನೆಗಳಲ್ಲಿ 5 ದೀಪಗಳನ್ನು ಉತ್ತರಾಭಿಮುಖವಾಗಿ 5 ದೀಪಗಳನ್ನು ಹಚ್ಚೋದ್ರ ಮೂಲಕ ಆ ಒಂದು ಪುಣ್ಯ ಕೆಲಸದಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು. ಈ ಒಂದು ಪವಿತ್ರ ದಿನದಂದು ನಾವು ಪ್ರತಿಯೊಬ್ಬರು ಕೂಡ ಕುಟುಂಬಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಮತ್ತು ನಮ್ಮೆಲ್ಲ ಎಲ್ಲ ಪರಿವಾರದ ಪ್ರತಿಯೊಬ್ಬರು ಸಹ ರಾಜ್ಯಾದ್ಯಂತ ದೇಶಾದ್ಯಂತ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಯೋಧ್ಯೆಯಿಂದ ಬಂದಿರತಕ್ಕಂಥ ಒಂದು ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ಕೂಡ ನಾವು ತಲುಪಿಸ್ತಾ ಇದ್ದೇವೆ. ಭಾಳ ಸಂತೋಷ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಸಹ ಭಾಳ ಭಕ್ತಿಯಿಂದ ಆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಭಾಳ ಸಂತೋಷವನ್ನು ಕೂಡ ಪಡ್ತಾ ಇದ್ದಾರೆ.